ನಮಸ್ಕಾರ ಕದಂಬ ನ್ಯೂಸ್ಗೆ ಸ್ವಾಗತ. ನಾನು ಸೋನಿಕಾ ಸುದೇಶ್. ಮೊದಲಿಗೆ ಮುಖ್ಯಾಂಶಗಳು. ನುಡಿದಂತೆ ನಡೆದಿದೆ ನಮ್ಮ ಕಾಂಗ್ರೆಸ್ ಸರ್ಕಾರ. 5 ಗ್ಯಾರಂಟಿ ಯೋಜನೆ ಅನುಷ್ಠಾನಕ್ಕೆ ತಂದಿದ್ದೇವೆ. ಕೆಎಚ್ ಮುನಿಯಪ್ಪ. ಮೋದಿಕ ಪರಿವಾರದಲ್ಲಿ ಬರೀ ಅತ್ಯಾಚಾರಿಗಳು. ಮಹಿಳಾ ಕಾಂಗ್ರೆಸ್ ರಾಜ್ಯಾಧ್ಯಕ್ಷ ಪುಷ್ಪಾ ಅಮರನಾಥ್ ವಾಗ್ದಾಳಿ. ಚುನಾವಣೆ ನಮ್ಮದು ಎನ್ನುವ ಸಂದೇಶ ಜನರಿಗೆ ನೀಡಿ ರಾಜ್ಯ ಸ್ವೀಪ್ ನೋಡಲ್ ಅಧಿಕಾರಿ PS ವಸ್ತ್ರದ್. ಸುದ್ದಿಯ ವಿವರಗಳು. ಇಂದು ಬೀದರ್ ಜಿಲ್ಲಾ ಪತ್ರಿಕಾ ಭವನದಲ್ಲಿ ರಾಜ್ಯದ ಆಹಾರ ಮತ್ತು ನಾಗರಿಕ ಸರಬರಾಜು ಮಂತ್ರಿ KH ಮುನಿಯಪ್ಪ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಯುವ ನಾಯಕ ಸಾಗರ್ ಖಂಡ್ರೆ ಬೀದರ್ ಲೋಕಸಭಾ ಚುನಾವಣೆ ಸ್ಪರ್ಧೆ ಮಾಡಲು ಅವಕಾಶ ಸಿಕ್ಕಿದೆ. ಈ ಹಿಂದೆ ನಡೆದ ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ನಮ್ಮ ಪ್ರಣಾಳಿಕೆಯನ್ನು ಎಲ್ಲವೂ ನೆರವೇರಿಸಿದ್ದೇವೆ. 5 ಗ್ಯಾರಂಟಿ ಯೋಜನೆಗಳು ಜಾರಿಗೆ ತಂದಿದ್ದೇವೆ. ನಮ್ಮ ಸರ್ಕಾರ ಜನಪರ ಆಡಳಿತ ನಡೆಸುತ್ತಿದ್ದೇವೆ. ನುಡಿದಂತೆ ನಡೆದೇವೆ. ನಮ್ಮ ಸರ್ಕಾರ ಅನ್ನಭಾಗ್ಯ ಯೋಜನೆ ಅಕ್ಕಿ ನಮ್ಮ ಹತ್ತಿರ ಇದ್ದಿರುವುದಿಲ್ಲ. ಆದರೆ ಕೇಂದ್ರ ಸರ್ಕಾರ ನಮಗೆ ಬಡವರ ಅಕ್ಕಿ ಕೊಟ್ಟಿಲ್ಲ. ರಾಜಕೀಯ ದುರುದ್ದೇಶದಿಂದ ನಮ್ಮ ಸರ್ಕಾರಕ್ಕೆ ಕೇಂದ್ರ ಸರ್ಕಾರ ಅಕ್ಕಿ ಕೊಟ್ಟಿಲ್ಲ. 35 ರೂಪಾಯಿ ಅಂತೆ 5 kgಗೆ 170 ರೂಪಾಯಿ ತಿಂಗಳಿಗೆ ಬಡವರ ಆಹಾರ ಅಕ್ಕಿಗೆ ಅವರ ಅಕೌಂಟ್ಗೆ ನಮ್ಮ ಸರ್ಕಾರ ಹಣ ಹಾಕ್ತಾ ಇದೆ. ಆದರೆ ಕೇಂದ್ರ ಸರ್ಕಾರ ಅದೇ ಅಕ್ಕಿಯನ್ನು ಹೊರಗೆ 19 ರೂಪಾಯಿ ಮಾರಾಟ ಮಾಡಿದ್ದಾರೆ. ಆದರೆ ದುರುದ್ದೇಶದಿಂದ ನಮ್ಮ ಸರ್ಕಾರಕ್ಕೆ ಅಕ್ಕಿ ಇದ್ದರೂ ನಮಗೆ ಕೊಟ್ಟಿರುವುದಿಲ್ಲ. ಕೇಂದ್ರ ಸರ್ಕಾರ ನಮ್ಮ ವ್ಯವಸ್ಥೆಗೆ ವಿರುದ್ಧವಾಗಿ ನಡೆದುಕೊಂಡಿದೆ. ಒಟ್ಟಿಗೆ ಸೇರಿ ಕೆಲಸವನ್ನು ಮಾಡಿ ಯುವ ನಾಯಕ ಸಾಗರ್ ಖಂಡ್ರೆ ಅವರಿಗೆ ಲೋಕಸಭಾ ಚುನಾವಣೆಯಲ್ಲಿ ಗೆಲ್ಲಿಸಿ ದೆಹಲಿಗೆ ಕಳಿಸೋಣ. ಈಶ್ವರ್ ಖಂಡ್ರೆ ಅವರು ಕ್ರಿಯಾಶೀಲ ವ್ಯಕ್ತಿ ಹಾಗೂ ರಾಜಕೀಯ ವ್ಯಕ್ತಿಯಾಗಿದ್ದಾರೆ. ಅದಕ್ಕೆ ಎಲ್ಲರೂ ಸೇರಿ ಸಾಗರ್ ಖಂಡ್ರೆ ಅವರಿಗೆ ಗೆಲ್ಲಿಸೋಣ. ನಮ್ಮ ಬೀದರ್ ಅಭಿವೃದ್ಧಿಯಾಗಬೇಕಾದರೆ ಯುವ ನಾಯಕ ಸಾಗರ್ ಖಂಡ್ರೆ ಅವರಿಗೆ ಗೆಲ್ಲಿಸಿ ಲೋಕಸಭೆಗೆ ಕಳಿಸಬೇಕಾಗಿದೆ. ಕೇಂದ್ರ ಸರ್ಕಾರದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದರೆ ನಮ್ಮ ಅನೇಕ ಪ್ರಣಾಳಿಕೆಗಳು ಜಾರಿಗೆ ತರುವುದು ಇವೆ. ಮೊದಲಿಗೆ ರೈತರ ಸಾಲ ಮನ್ನಾ, ಸ್ವಾಮಿನಾಥನ್ ವರದಿ, ರೈತರ ರಕ್ಷಣೆ, ರೈತರ ಬೆಳೆಗೆ ಬೆಂಬಲ ಬೆಲೆ ಕೊಡುತ್ತೇವೆ. ಬಡ ಮನೆಯ ಯಜಮಾನನಿಗೆ BPL ಕಾರ್ಡ್ ಹೊಂದಿದವರಿಗೆ 1 ಲಕ್ಷ ರೂಪಾಯಿ ಕೊಡುವ ಯೋಜನೆ ಜಾರಿಗೆ ಬರುತ್ತೆ. ಎಲ್ಲರೂ ಜಾತಿ ಭೇದ ಎನ್ನದೆ ಸಾಗರ್ ಖಂಡ್ರೆ ಅವರಿಗೆ ಮತವನ್ನು ಕೊಟ್ಟು ಗೆಲ್ಲಿಸಬೇಕಾಗಿದೆ. ಬಡವರಿಗೆ ತಲುಪಬೇಕಿದ್ದ ಪಡಿತರ ಅಕ್ಕಿಯನ್ನು ಕಳ್ಳಸಂತೆಯಲ್ಲಿ ಮಾರಾಟ ಮಾಡಿದ್ದಾರೆ. ಅಂತವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುತ್ತೇವೆ ಎಂದು ಸಚಿವ KH ಮುನಿಯಪ್ಪ ಅವರು ಬೀದರ್ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಇದೇ ಸಂದರ್ಭದಲ್ಲಿ MLC ಅರವಿಂದ್ ಅರಳಿ, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಹಾಗೂ ಬೀದರ್ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಬಸವರಾಜ್ ಜಾಬಶೆಟ್ಟಿ, ಮಾದಿಗ ಸಮಾಜದ ಹಿರಿಯ ಮುಖಂಡರಾದ ಚಂದ್ರಕಾಂತ್ ಹಿಪ್ಪಳಗಾವ್, ಜಾನ್ಸನ್ ಘೋಡೆ, ವಿಜಯಕುಮಾರ್ ಕಡ್ಯಾಳ್, ರಮೇಶ್ ಕಟ್ಟಿ ತೂಗಾವ್, ಬಸವರಾಜ್ ಬುಳ್ಳ, ಅನೇಕ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಪತ್ರಿಕಾಗೋಷ್ಠಿಯಲ್ಲಿ ಭಾಗಿಯಾಗಿದ್ದರು. ಕುಟುಂಬಕ್ಕೆ ಕಾಂಗ್ರೆಸ್ ಪಕ್ಷ ಇವತ್ತು ಅಭ್ಯರ್ಥಿಯಾಗಿ ಮಾಡಿರೋದಕ್ಕೆ ನನಗೆ ತುಂಬ ಹೃದಯದಿಂದ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದಂಥ ಖರ್ಗೆ ಅವರು, ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಅವರೆಲ್ಲರಿಗೂ ಕೂಡ ತುಂಬ ಸ್ವಾಗತ ಮಾಡಿ ಒಬ್ಬ ಯುವ ನಾಯಕನಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ರಾಹುಲ್ ಗಾಂಧಿಯವರು ಸುಮಾರು 9 ರಿಂದ 10 ಜನ 28 ಕ್ಷೇತ್ರಗಳಲ್ಲಿ 9 ರಿಂದ 10 ಯುವಕರಿಗೆ ಯುವತಿಯರಿಗೆ ಅವಕಾಶ ಮಾಡಿಕೊಟ್ಟು ಮುಂದಿನ ಈ ದೇಶವನ್ನು ಕಟ್ಟಬೇಕಾದ್ರೆ, ಆಡಬೇಕಾದ್ರೆ ಯುವಕರ ಅವಶ್ಯಕತೆ ಇದೆ ಅನ್ನೋದನ್ನು ರುಜುವಾತು ಮಾಡ್ತಾರೆ. ಇವತ್ತು ಕಾಂಗ್ರೆಸ್ ಪಕ್ಷ ತಮ್ಮ ಮುಂದೆ ಮತ ಯಾಚನೆ ಮಾಡಲಿಕ್ಕೆ ಬಂದಿದ್ದೀವಿ. ನಾವು ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆಯಲ್ಲಿ ರಾಜ್ಯ ಮಟ್ಟದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯವರು, DK ಶಿವಕುಮಾರ್ ಪ್ರಣಾಳಿಕೆ ಏನು ಕೊಟ್ಟಿದ್ದರು ಅದನ್ನು ನೆರವೇರಿಸಿ 5 ಗ್ಯಾರಂಟಿಗಳನ್ನು ನಾವು 100 ದಿನದ ಒಳಗಡೆ 4 ಗ್ಯಾರಂಟಿಗಳನ್ನು ಜಾರಿ ಮಾಡಬೇಕು. ಮೊಟ್ಟ ಮೊದಲ ಕ್ಯಾಬಿನೆಟ್ ಮೀಟಿಂಗಲ್ಲಿ ಪ್ರಮಾಣ ವಚನ ಆದ ಮೊಟ್ಟ ಮೊದಲನೇ ದಿನ ಒಂದು ತೀರ್ಮಾನವನ್ನು ತೆಗೆದುಕೊಂಡ್ವಿ. ನಾವು ನುಡಿದಂತೆ ನಡೆದ್ದೇವೆ. ನಮ್ಮ ಮೊದಲನೇ ಕರ್ತವ್ಯ ಏನು ಗ್ಯಾರಂಟಿಗಳ ಘೋಷಣೆ ಮಾಡಿದ್ದೇವೆ ಅದನ್ನು ಜಾರಿ ಮಾಡಬೇಕು ಅನ್ನೋ ಮಾತನ್ನು ತೀರ್ಮಾನ ತೆಗೆದುಕೊಂಡ್ವಿ. ಅದರಂತೆ 3 ದಿನದೊಳಗಡೆ ಶಕ್ತಿ, ಗೃಹಲಕ್ಷ್ಮಿ, ಗೃಹಜ್ಯೋತಿ ಮತ್ತು ಅನ್ನಭಾಗ್ಯದ ಕಾರ್ಯಕ್ರಮಗಳನ್ನು ನಾವು ಯಥಾವತ್ತಾಗಿ ಜಾರಿ ಮಾಡಿದ್ದೀವಿ. ಮಾತು ಕೊಟ್ಟಂತೆ ನಡೆದಿದೆ. ಸ್ವಲ್ಪ ತಡವಾಗಿ ಯುವನಿಧಿ ಕೂಡ ಕಾರ್ಯಕ್ರಮವನ್ನು ಜಾರಿ ಮಾಡಿದ್ದೀವಿ. ಅದರ ಸುಮಾರು ಇವತ್ತು ಒಂದು
ಈ ಎಲ್ಲ ವಿಷಯದಲ್ಲಿ ಕೂಡ ಅನ್ನಭಾಗ್ಯದ ಬಗ್ಗೆ ನಾನು ಸ್ವಲ್ಪ ವಿವರವಾಗಿ ಮಾತಾಡಲಿಕ್ಕೆ ಇಷ್ಟಪಡ್ತೇನೆ. ನಾವು ಅನ್ನಭಾಗ್ಯದ ಘೋಷಣೆ ಮಾಡಿ, ಆದರೆ ನಮ್ಮ ಹತ್ರ ಅಕ್ಕಿ ಇರಲಿಲ್ಲ. ಕೇಂದ್ರ ಸರ್ಕಾರ 5 kg ಕೊಡ್ತಾ ಇತ್ತು, ಇನ್ನೊಂದು 5 kg ಕೊಡ್ರಪ್ಪ, ನಾವು ದುಡ್ಡು ಕೊಡ್ತೀವಿ, ಇವೇನು 20 ಕೊಡೋದು ಬೇಡ, ಅಧಿಕಾರಿಗಳು ಕೊಡ್ತೀವಿ ಅಂತ ಹೇಳಿದ್ರು. ಆದರೆ BJP ಸರ್ಕಾರ ಕೊಡೋಕ್ಕಾಗಲ್ಲ ಅಂತ ಅಧಿಕಾರಿಗಳಿಗೆ ಪತ್ರ ಬರೆದು ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಸ್ಟಾಕ್ ಇದ್ದರೂ ಕೂಡ ಅಕ್ಕಿ ಕೊಡುವಂಥ ಪರಿಸ್ಥಿತಿ ಬರಲಿಲ್ಲ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ, ಫೆಡರಲ್ ಸೆಕ್ಟರ್ನಲ್ಲಿ ಇವತ್ತು ಕೆಲವು ರಾಜ್ಯಗಳಲ್ಲಿ ಮಾತ್ರ ಅಕ್ಕಿ ಬೆಳೀತಾರೆ, ಭತ್ತ ಕೆಲವು ರಾಜ್ಯಗಳಲ್ಲಿ ಬೆಳೆಯುತ್ತೆ. ಅದನ್ನು ಅವ್ರಿಗೂ ಕೂಡ ನ್ಯಾಯಸಮ್ಮತವಾದ ಅವ್ರಿಗೆ ಸೇರಬೇಕಂತ ಸಾಮಾಜಿಕ ಬದ್ಧತೆಯನ್ನು ಕೂಡ ತೀರ್ಮಾನ ಮಾಡಿದ್ದಾರೆ. ಇವೆಲ್ಲ ಕೂಡ ನಾವು ಅಧಿಕಾರಕ್ಕೆ ಬಂದರೆ, ಜಾರಿ ಮಾಡಿದರೆ ಇಡೀ ರಾಷ್ಟ್ರದಲ್ಲಿರುವ 140 ಕೋಟಿ ಜನಕ್ಕೂ ಕೂಡ ಇದು ಪ್ರಯೋಜನ ಆಗ್ತದೆ. ಆದ್ದರಿಂದ ನಾನು ಕಳಕಳಿಯಿಂದ ಪ್ರಾರ್ಥನೆ ಮಾಡ್ತೀನಿ, ಕಾಂಗ್ರೆಸ್ ಪಕ್ಷಕ್ಕೆ ಹಸ್ತದ ಗುರುತಿಗೆ ಮತವನ್ನು ಕೊಡಬೇಕು, ಸಾಗರ್ ದಂಡೆಯವರನ್ನು ಜಯಶೀಲರನ್ನಾಗಿ ಮಾಡಬೇಕು ಅಂತ ಈ ಭಾಗದ ಜನರನ್ನು ಮನವಿ ಮಾಡ್ತೀನಿ. ರಾಜ್ಯದ ಉದ್ದಗಲೂ ಕೂಡ ನಮ್ಮ ಕಾರ್ಯಕ್ರಮಗಳು ಜಾರಿಯಾಗಿವೆ. ರಾಷ್ಟ್ರದಲ್ಲಿ ನಮ್ಮ ಸರ್ಕಾರ ಬಂದರೆ ರಾಷ್ಟ್ರದ ಉದ್ದಗಲೂ ಜಾರಿ ಮಾಡ್ತೀವಿ. ಇಡೀ ರಾಷ್ಟ್ರದಲ್ಲಿ ಮತ್ತು ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಭಾಗದಲ್ಲಿ ಕೂಡ ಕಾಂಗ್ರೆಸ್ ಮತ ಹಾಕಬೇಕಂತ ನಾನು ಕಳಕಳಿ ಬಿಜೆಪಿ ಸಪೋರ್ಟ್ ಮಾಡ್ತಾ ಇರಲಿಲ್ಲ. ಯಾಕೆ ಏನಿರ್ಬೋದು ಉದ್ದೇಶ ಅನಿಸ್ತದೆ ಸರ್ ತಮಗೆ? ರಾಜ್ಯದ ಭಿನ್ನವಾದಂಥ ಯೋಚನೆಗಳು ಇವತ್ತು ನಾವು ಕೂಡ ವರ್ಗೀಕರಣದ ಬಗ್ಗೆ ಕೇಂದ್ರ ಸರ್ಕಾರದ ಬಗ್ಗೆ ನಮ್ಮ ವಿಮಣ್ಣದಲ್ಲಿ ಅವರ ಕುಟುಂಬದ ಅವರ ಮೊಮ್ಮಗ ಇವತ್ತು ಈ ಭಾಗದಲ್ಲಿ ಕಂಟೆಸ್ಟ್ ಮಾಡಿದ್ದಾರೆ ಅಂದಾಗ ನಾವೆಲ್ಲರೂ ಒಟ್ಟಿಗೆ ಕೆಲಸ ಮಾಡಬೇಕು, ಅವ್ರನ್ನ ಕೇಳಿಸ್ಕೊಳ್ಬೇಕು, ಆಗ ನಮ್ಮ ಋಣ ತೀರಿಸ್ದಂಗೆ ಆಗ್ತದೆ ಅಂಥದ್ದನ್ನು ಮನಸ್ಸಲ್ಲಿ ಇಟ್ಕೊಂಡು ಬಂದಿದ್ದೀನಿ. ಪಕ್ಷ ಒಂದು ಕಡೆ, ಎಲ್ಲರೂ ಕೂಡ ಪರಿಶಿಷ್ಟ ಎಲ್ಲರೂ ಕೂಡ ಆ ಕುಟುಂಬಕ್ಕೆ ಅವ್ರು ಮಾಡಿರೋ ಸಹಾಯ, ಪಕ್ಷಕ್ಕೆ ಮಾಡಿರೋ ಸಹಾಯ, ಅವರು ಮಿನಿಸ್ಟರ್ ಆಗಿರುವಂಥ ಒಳ್ಳೆಯ ಕೆಲಸಗಳನ್ನು ನಾವು ನೆನಪು ಮಾಡಿಕೊಂಡು ಇವತ್ತು ಈಶ್ವರ ಖಂಡ್ರೆ ಕೂಡ ಬಹಳ ಕ್ರಿಯಾಶೀಲಿಯಾದಂಥ ಯಾವುದೇ ಕೆಲಸ ಹೇಳಿದ್ರೆ ಕೆಲಸ ಮಾಡಿ ಮತ್ತೆ ಫೋನ್ ಮಾಡಿ ಬಹುತೇಕ ಬಹಳ ವಿರಳವಾದಂಥ ಮಂತ್ರಿ. ಒಬ್ಬ ಮಂತ್ರಿ ಫೋನ್ ಮಾಡಿ ಹೇಳಿದ್ರೆ ಆ ಕೆಲಸ ಮಾಡಿ ವಾಪಸ್ ಹೇಳ್ತಾರೆ ಅಂದರೆ ನಾನು ತುಂಬ ಸಂತೋಷ. ಭೀಮಣ್ಣ ಖಂಡ್ರೆ ಅವರ ಹೊಟ್ಟೆಯಲ್ಲಿ ಹುಟ್ಟಿದ್ದಕ್ಕೆ ಸಾರ್ಥಕ ಆಯಿತು ಅಂತ ಹೇಳಿ ಅಂತಹ ಕುಟುಂಬಕ್ಕೆ ಇವತ್ತು ಸೀಟನ್ನು ಕೊಟ್ಟಿದ್ದಾರೆ. ಆದ್ದರಿಂದ ಯುವಕನಿಗೆ ತಮ್ಮೆಲ್ಲರ ಆಶೀರ್ವಾದ ಇರಬೇಕು ಅಂತ ಕೇಳಲಿಕ್ಕೆ ಇಲ್ಲಿ ಬಂದಿದ್ದೇನೆ. ಬೀದರ್ ಲೋಕಸಭಾ ಕ್ಷೇತ್ರದ ಚಿಂಚೋಳಿ ಮತ್ತು ಆಳಂದ ಸೇರಿ ಎಲ್ಲ ಮತಬಾಂಧವರಲ್ಲಿ ನಾನು ಮನವಿ ಮಾಡ್ತೀನಿ, ಆ ಯುವಕನಿಗೆ ಇವತ್ತು ವಿಶೇಷವಾಗಿ ಆಶೀರ್ವಾದ ಮಾಡಿ ಸಾಗರ್ ಖಂಡ್ರೆ ಅವರನ್ನು ಪಾರ್ಲಿಮೆಂಟ್ ಕಳಿಸ್ಬೇಕು. ಯುವಕರು ಬೇಕು ಅಂತ ಕಾಂಗ್ರೆಸ್ ತೀರ್ಮಾನ ಮಾಡಿದೆ. 9 ರಿಂದ 10 ಜನ ಯುವಕರಿಗೆ ಸೀಟ್ ಕೊಟ್ಟಿದ್ದಾರೆ. ಅವನ್ನೆಲ್ಲ ಗೆಲ್ಲಿಸಿ ಯುವಕರು ಮಹಾತ್ಮ ಗಾಂಧೀಜಿ ಅಂತ ಹೇಳಿದಾಗ ಯೂತ್ಸ್ ಆರ್ ದಿ ಫಾದರ್ಸ್ ಆಫ್ ಟುಮಾರೋ. ದಟ್ ಇಸ್ ದೇರ್ ಡ್ಯೂಟಿ ಟು ಬಿಲ್ಡ್ ದಿ ಸ್ಟ್ರಾಂಗ್ ವೈಬ್ರೆಂಟ್ ನೇಷನ್ ಇನ್ ದಿ ಸಿನಾರಿ ಆಫ್ ವರ್ಲ್ಡ್. ಜಗತ್ತಿನ ಬಲಿಷ್ಠ ರಾಷ್ಟ್ರಗಳ ಜೊತೆಗೆ ಹೋರಾಟ ಮಾಡಬೇಕಾದ್ರೆ ಮೋದಿಕಾ ಪರಿವಾರದಲ್ಲಿ ಬರೀ ಅತ್ಯಾಚಾರಿಗಳು ಕೊಲೆಗಡುಕರಾಗಿದ್ದಾರೆ. ಉಮೇಶ್ ರೆಡ್ಡಿಗಿಂತ ವಿಕೃತಕಾಮಿ ಪ್ರಜ್ವಲ್ ರೇವಣ್ಣನೇ ಇರಬಹುದು. ರಾಜ್ಯದಲ್ಲಿ ನಡೆದಿರುವ ಘಟನೆ ದೇಶವಲ್ಲ ಪ್ರಪಂಚವೇ ಬಿಚ್ಚಿ ಬೀಳಿಸುವ ವಿದ್ರವಕ ಘಟನೆ. ಮನುಷ್ಯರು ಈ ರೀತಿ ನಡೆದುಕೊಳ್ತಾರ ಅಂತ ಪ್ರಶ್ನೆ ಮಾಡ್ತಿದೆ. ಬಿಜೆಪಿ ಮಹಿಳೆಯರ ಸಬಲೀಕರಣ ಮಾಡ್ತೀವಿ ಅಂತ ಅಧಿಕಾರಕ್ಕೆ ಬಂದಿರುವ ಪಕ್ಷ. ಹೀಗಾಗಿ ಹೆಣ್ಮಕ್ಕಳನ್ನ NDA ನಾಯಕರಿಂದ ರಕ್ಷಿಸಬೇಕಿದೆ. ಬೇಟಿ ಬಚಾವ್ ಬೇಟಿ ಪಡೋ ಅವರ ಸ್ಲೋಗನ್ ಅರ್ಥವೇ ಇದು. ಬಿಜೆಪಿಗರಿಂದ ಆರೋಪಿಯನ್ನು ರಕ್ಷಿಸುವ ಪ್ರಯತ್ನ ನಡೆಯುತ್ತಿದೆ. ದೇಶ ಬಿಟ್ಟು ಹೋಗೋಕೆ ಸಹಕಾರ ಮಾಡಿದವರು ಯಾರೆಂಬ ಬಗ್ಗೆ ತನಿಖೆ ಆಗಬೇಕು. ಆರೋಪಿಗೆ ತಕ್ಕ ಶಿಕ್ಷೆ ಆಗಬೇಕು. ಹೆಣ್ಮಕ್ಕಳಿಗೆ ಯಾವುದೇ ಜಾತಿ ಧರ್ಮವಿಲ್ಲ, ಹೆಣ್ಮಕ್ಕಳೇ ಒಂದು ಜಾತಿ ಎಂದು ಬೀದರ್ನಲ್ಲಿ ರಾಜ್ಯ ಕಾಂಗ್ರೆಸ್ ಮಹಿಳಾ ಘಟಕ ಅಧ್ಯಕ್ಷ ಪುಷ್ಪಾ ಅಮರನಾಥ್ ಹೇಳಿಕೆ ನೀಡಿದರು. ಅವರು ಮುಂದುವರೆದು ಮಾತನಾಡಿ, NDA ನಾಯಕರು ತಾಳಿಯ ಪ್ರಾಮುಖ್ಯತೆಯ ಬಗ್ಗೆ ತಿಳಿದು ಮಾತನಾಡಬೇಕು. ಮೋದಿ ತಾಳಿಯ ಬಗ್ಗೆ ಮಾತಾಡಿದ್ರು. ತಾರಾ, ಶ್ರುತಿ, ಮಾಳವಿಕಾ ಸೇರಿ ಯಾವ ಬಿಜೆಪಿ ಮಹಿಳಾ ನಾಯಕರು ಈ ಬಗ್ಗೆ ಮಾತನಾಡಲ್ಲ. ಬಿಜೆಪಿಗರಿಗೆ ಮಹಿಳೆಯರು ಭೋಗದ ವಸ್ತು ಆಗಿದ್ದಾರೆ. ಸಂತ್ರಸ್ತ ಮಹಿಳೆಯರ ಬದುಕು ಕತ್ತಲೆಯಲ್ಲಿ ಇದೆ. ಪ್ರಧಾನಿಗಳು ತಾಯಿ ಸ್ಥಾನದಲ್ಲಿರುವ ಸಂತ್ರಸ್ತ ಮಹಿಳೆಯರಿಗೆ ಭರವಸೆ ಕೊಡಬೇಕಿತ್ತು. ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ವಿಷಯದಲ್ಲಿ ಬಿಜೆಪಿಗರು ಯಾಕೆ ಮೌನವಾಗಿದ್ದಾರೆ?
ನೇಹಾ ಹತ್ಯೆಯಾದಾಗ ರಾಜ್ಯದಂತ ಪ್ರತಿಭಟನೆ ಮಾಡಿಸುವ ಬಿಜೆಪಿಗರು ಈಗ ಎಲ್ಲಿದ್ದಾರೆ? ಪ್ರಜ್ವಲ್ ರೇವಣ್ಣಗೆ ಪೆನ್ ಡ್ರೈವ್ ಹಾರ ಹಾಕಿ ಸ್ವಾಗತ ಮಾಡ್ತೇವೆ. ಎನ್ಡಿಎ ನಾಯಕರ ವಿರುದ್ಧ ಮಹಿಳಾ ಕಾಂಗ್ರೆಸ್ ರಾಜ್ಯಾಧ್ಯಕ್ಷ ಪುಷ್ಪಾ ಅಮರನಾಥ್ ವಾಗ್ದಾಳಿ ನಡೆಸಿದರು. ಇವತ್ತು ಮೋದಿಕ ಪರಿವಾರ ಅಂತ ಹೇಳ್ತಾರೆ. ಮೋದಿಕ ಪರಿವಾರಲ್ಲಿ ಯಾರಿರೋದಂದ್ರೆ ಇಂತಹ ಅತ್ಯಾಚಾರಿಗಳು, ಕೊಲೆಗಡುಕರು ಇಂಥವರೇ ಇರೋದು. ಇಂಥವ್ರ ರಕ್ಷಣೆಗೆನೆ ಬಿಜೆಪಿ ಕೇಂದ್ರ ಸರ್ಕಾರ ನಿಂತಿದೆ. ಇದಕ್ಕೆ ಸಾಕಷ್ಟು ಉದಾಹರಣೆಗಳಿದ್ದಾವೆ. ಉಮೇಶ್ ರೆಡ್ಡಿ ಅಂತ ಇರ್ಬೋದು, ವಿಕೃತ ಕಾಮಿ ಅಂತೇಳಿ ಅವನು ಸರಣಿ ಕೊಲೆಗಳನ್ನ ನಾವು ನೋಡಿದ್ವಿ. ಅವನಿಗಿಂತಲೂ ಏನಾದರೂ 1000 ಪಟ್ಟು ಏನಾದರೂ ವಿಕೃತ ಕಾಮಿಯಾಗಿ ಇವತ್ತೇನಾದರೂ ಜೀವಂತವಾಗಿ ಅವರು ಜೀವಂತ ಸತ್ತಂಗ್ ಮಾಡಿರ್ತಕ್ಕಂತಹ ಏನಾದರೂ ವಿಕೃತ ಕಾಮಿ ಇದ್ರೆ ಇವನೇ ಇರ್ಬೋದು ಅಂತ ಅನ್ಸುತ್ತೆ. ನ್ಯಾಯ ಸಿಕ್ಕವರೆಗೂ ಹೋರಾಟ, ನಿರಂತರ ಹೋರಾಟ. 3ನೇ ತಾರೀಕು ನೋಡೋಣ, ಅವ್ರು ಬರ್ಲಿ, ಅವ್ರನ್ನ ಗೌರವದಿಂದ ಪೆನ್ ಡ್ರೈವ್ ಹಾರ ಹಾಕಿ ಕರ್ಸ್ಕೊತೀವಿ. ಪೆನ್ ಡ್ರೈವ್ ಹಾರದ ವೆಲ್ಕಮ್ ಮಾಡ್ತೀವಿ. ಜಗತ್ತಲ್ಲಿ ಅದು ಇಡೀ ದೇಶ ಅಲ್ಲ, ಇಡೀ ಪ್ರಪಂಚವೇ ಬೆಚ್ಚಿ ಬೀಳಿಸ್ತಕ್ಕಂಥ ಒಂದು ವಿದ್ರಾವಕ ಘಟನೆ. ಯಾವ ರೀತಿ ಅಂತ ಅಂದರೆ, ಮನುಷ್ಯನ ಮನಸ್ಥಿತಿ ಈ ರೀತಿನೂ ಆಗತ್ತಾ ಅಂತ ನಮಗೆ ಪ್ರಶ್ನೆ. ಮನುಷ್ಯರು ಈ ರೀತಿ ನಡ್ಕೊಳ್ತಾರ? ನಮ್ಮ ಸಮಾಜ ಹೆಣ್ಣು ಮಕ್ಕಳನ್ನ ಈ ರೀತಿ ದುರ್ಬಲವಾಗಿ ನಡೆಸ್ಕೊಳತ್ತಾ ಅನ್ನೋ ಒಂದು ಪ್ರಶ್ನೆ ಇವತ್ತು ಎದ್ದಿದೆ. ಒಬ್ಬರೇ ಒಬ್ಬ BJP ನಾಯಕರಾಗಲಿ ಅಥವಾ ಇವರು ಸಮ್ಮಿಶ್ರ ಮಾಡ್ಕೊಂಡಿದ್ದಾರೆ ಎನ್ ಡಿ ಎ ಅಂತ ನಾನು ನೇರವಾಗಿ ಒಬ್ಬರೇ ಒಬ್ಬರು ನಾಯಕರು ಕೂಡ ಇದರ ವಿಚಾರವಾಗಿ ಒಂದೇ ಒಂದು ಪ್ರತಿಕ್ರಿಯೆಯನ್ನು, ಮಾನವೀಯತೆ ದೃಷ್ಟಿಯಿಂದ ಅಟ್ಲೀಸ್ಟ್ ಒಂದೇ ಒಂದು ಪ್ರತಿಕ್ರಿಯೆಯನ್ನು ನೀಡಿಲ್ಲ. ಹೇಳಕ್ಕೆ ಇವ್ರದ್ದು ನಾರಿ ಶಕ್ತಿ, ನಾವು ಏನು ಮಹಿಳೆಯರ ಸಬಲೀಕರಣ ಮಾಡ್ತೀವಿ, ಮಹಿಳೆಯರ ಪರವಾಗಿರ್ತೀವಿ ಅಂತೇಳಿ ಅಧಿಕಾರಕ್ಕೆ ಬಂದಂಥ ಪಕ್ಷ ಇದು. ಎಲ್ಲ ಇರಲಿ, ಇವತ್ತು ನಾರಿ ಸಮ್ಮಾನ್ ಅಂತ ಒಂದು ಪ್ರೋಗ್ರಾಮ್ ಇದೆ ಅವ್ರದ್ದು ಯೋಜನೆ. ಜೊತೆಗೆ ಬೇಟಿ ಬಚಾವೋ ಬೇಟಿ ಪಡಾವೋ, ಬೇಟಿ ಬಚಾವೋ ಬೇಟಿ ಪಡಾವೋ. ಇವತ್ತು ನಿಜಕ್ಕೂ ಪ್ರಶ್ನೆ ಮಾಡಬೇಕು, ನಮ್ಮ ಹೆಣ್ಮಕ್ಳನ್ನ ಯಾರಿಂದ ಬಚಾವ್ ಮಾಡಬೇಕು? BJP ನಾಯಕರಿಂದ ಅಥವಾ NDA ನಾಯಕರಿಂದ ಇವತ್ತು ರಕ್ಷಣೆ ಮಾಡಬೇಕಾಗಿದೆ ನಾವು. ಕರೆಕ್ಟ್, ಅವ್ರ ಸ್ಲೋಗನ್ ಕರೆಕ್ಟ್ ಇದೆ. ಅವ್ರು ಹೇಳಿರೋದು ನಮ್ಮ ಪಕ್ಷದ ನಾಯಕರಿಂದನೇ ನಾವು ರಕ್ಷಣೆ ಮಾಡಿ ಇವತ್ತು ಹೆಣ್ಮಕ್ಳನ್ನ ಉಳಿಸ್ಕೋಬೇಕನ್ನೋದೇ ಅವ್ರದ್ದು ಸ್ಲೋಗನ್ ಅರ್ಥ. ತಾಳಿ ಬಗ್ಗೆ ಗೊತ್ತಿಲ್ಲದಿದ್ದವರು ಅದ್ರ ಪ್ರಾಮುಖ್ಯತೆ ಬಗ್ಗೆ ಮಾತಾಡ್ತಾರೆ. ಯಾವ ನಾಯಕರು ಕೂಡ ಕಾಣಿಸೋದಿಲ್ಲ. ಎಲ್ಲಕ್ಕಿಂತ ಅವಮಾನವಾದ ಸಂಗತಿ ಏನಂತಂದ್ರೆ, ಅಲ್ಲಿರ್ತಕ್ಕಂಥ ನಾಯಕಿಯರು, ಶೋಭಕಾ ಇರ್ಬೋದು, ಮಾಳವಿಕಾ ಇರ್ಬೋದು, ಸ್ಮೃತಿ ಇರಾನಿ ಇರ್ಬೋದು, ಯಾರು ತಾರಾ ಇರ್ಬೋದು, ಯಾರು ಕೂಡ ಆ ಒಂದು BJP ಮಹಿಳಾ ಮೋರ್ಚಾದ ಅಧ್ಯಕ್ಷ ಇರ್ಬೋದು, ಆ ವಿಚಾರವನ್ನ ಯಾರು ಕೂಡ ಕಾಣಿಸೋದಿಲ್ಲ. ಅಂದ್ರೆ ಏನರ್ಥ? ಮಹಿಳೆಯರಿಗೆ ಮಾತನಾಡೋದಿಕ್ಕಿರ್ತಕ್ಕಂಥ ವಸ್ತು ಅಂದ್ರೆ ಮಹಿಳೆಯರು, ಭೋಗದ ವಸ್ತು ಅಂದ್ರೆ ಮಹಿಳೆಯರು ಅನ್ನೋದನ್ನ ಈ ಒಂದು ಪಕ್ಷದ ನಾಯಕರು. ನಾವು ಇದರಲ್ಲೂ ರಾಜಕೀಯ ಮಾಡೋದಿಲ್ಲ. ನೇಹಾ ಪ್ರಕರಣವಾದಾಗ ಇಡೀ ರಾಜ್ಯಾದ್ಯಂತ ಪ್ರತಿಭಟನೆಯನ್ನು ಮಾಡಿಸಿದಂತಹ NDA ನಾಯಕರು ಇವತ್ತು ಒಂದೇ ಒಂದು ತುಟಿ ಬಿಚ್ಚಿ ಮಾತನಾಡ್ತಿಲ್ಲ. ಇವತ್ತು ಇದ್ದು ಸತ್ತಂಗಾಗಿದ್ದಾರೆ ಆ 3000 ಹೆಣ್ಮಕ್ಳು. ಅವ್ರು ಬದುಕಿದ್ದು ಸತ್ತಂಗಾಗಿದ್ದಾರೆ. ಇದು ಕೊಲೆಗಿಂತಲೂ ಉಗ್ರವಾದಕ್ಕಂಥ ಕೊಲೆ, ಉಗ್ರ ಕೊಲೆ ಇದು. ಬೀದರ್ ಲೋಕಸಭಾ ಸಾರ್ವತ್ರಿಕ ಚುನಾವಣೆ ಹಿನ್ನೆಲೆಯಲ್ಲಿ ರಾಜ್ಯ ಸ್ವೀಪ್ ಸಮಿತಿ ನೋಡಲ್ ಅಧಿಕಾರಿ ನಿವೃತ್ತ IAS ಅಧಿಕಾರಿ PS ವಸ್ತ್ರದವರು ಇಂದು ಬೀದರ್ ನಗರದಲ್ಲಿ ಈ ಹಿಂದೆ ಕಡಿಮೆ ಮತದಾನವಾದ ಮತಗಟ್ಟೆಗಳಿಗೆ ಭೇಟಿ ನೀಡಿದ ನಂತರ ಜಿಲ್ಲಾ ಪಂಚಾಯತ್ ಕಚೇರಿ ಸಭಾಂಗಣದಲ್ಲಿ ಅಧಿಕಾರಿಗಳೊಂದಿಗೆ ಜಿಲ್ಲಾ ಮಟ್ಟದ ಸ್ವೀಪ್ ಸಮಿತಿ ಪ್ರಗತಿ ಪರಿಶೀಲನಾ ಸಭೆ ನಡೆಸಿ ಬೀದರ್ ಲೋಕಸಭಾ ಕ್ಷೇತ್ರದಲ್ಲಿ ಹೆಚ್ಚಿನ ಮತದಾನವಾಗಲು ಅಧಿಕಾರಿಗಳು ಹಲವಾರು ಸ್ವೀಪ್ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಬೇಕೆಂದು ಹೇಳಿದರು. ಈ ಸಭೆಯಲ್ಲಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಕ ಅಧಿಕಾರಿಗಳು ಹಾಗೂ ಜಿಲ್ಲಾ ಸ್ವೀಪ್ ಸಮಿತಿ ಅಧ್ಯಕ್ಷರಾದ ಡಾಕ್ಟರ್ ಗಿರೀಶ್ ಬದೋಲೆ, ಜಿಲ್ಲಾ ಸ್ವೀಪ್ ಸಮಿತಿ ನೋಡಲ್ ಅಧಿಕಾರಿ ಗೌತಮ್ ಅರಳಿ, ಸಮಾಜ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕರಾದ ಸಿಂಧು HS, ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರಾದ ಚಂದ್ರಕಾಂತ್ ಶಾಬತ್ಕರ್, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಧ್ಯಾನೇಶ್ವರ್ ನಿರಗುಡೆ, ಜಿಲ್ಲಾ ಕೈಗಾರಿಕಾ ಇಲಾಖೆಯ ಜಂಟಿ ನಿರ್ದೇಶಕರಾದ ಸುರೇಖಾ, ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯ ಉಪನಿರ್ದೇಶಕರಾದ ಸಲೀಂ ಪಾಷಾ ಹಾಗೂ ಬೀದರ್ ನಗರ ಸ್ಥಳೀಯ ಸಂಸ್ಥೆಗಳ ಅಧಿಕಾರಿಗಳು ಮತ್ತು ತಾಲೂಕಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳು ಸೇರಿದಂತೆ ಇತರರು ಉಪಸ್ಥಿತರಿದ್ದರು. State average also less than national average also. But ನಿಮ್ಮ ಅಸೆಂಬ್ಲಿ ಎಲೆಕ್ಷನ್ ಪರ್ಸೆಂಟೇಜ್ ಇಸ್ 71.92. ಅದು ಮೊನ್ನೆನೇ ಆಗಿದೆ ಎಲೆಕ್ಷನ್. ಸೊ ನೀವು ಯು ಶುಡ್ ಅಟ್ ಲೀಸ್ಟ್ ಟ್ರೈ ಟು ರೀಚ್ 75. ಆಲ್ ಆಫ್ ಯು ಟುಗೆದರ್. ಅದು ಹೇಗೆ ಮಾಡ್ತೀರಾ ಹೇಳಿ. ಈಗ ಆಲ್ರೆಡಿ ಅವರಾದವರು ಹೇಳಿದರು ದಟ್ ಹಿ ವಿಲ್ ಡೂ ಇಟ್ ಅಂತ. ಅವರು ಎಲ್ಲ ಆಕ್ಟಿವಿಟಿ ಹೇಳಿದರು ಎಕ್ಸೆಪ್ಟ್ ಸೇಯಿಂಗ್ ವಾಟ್ ಪರ್ಸೆಂಟೇಜ್ ಆಫ್ ವೋಟ್ ಹಿ ವಿಲ್
ಗ್ಯಾದರ್ ಅಪ್. ನಾನು ಈಗಾಗಲೇ ಹೇಳಿದೆ ಫೇಸ್ 2ದಲ್ಲಿ ಆಲ್ರೆಡಿ ದೇ ಹ್ಯಾವ್ ಮೇಡ್ ದೇರ್ ಮಾರ್ಕ್. ಈಗ ಲೆಫ್ಟ್ ಟು ಫೇಸ್ 3. ನಿಮ್ದು ಆ್ಯಕ್ಚುಲಿ ಇನ್ ಅಸೆಂಬ್ಲಿ ಎಲೆಕ್ಷನ್ ಹೋಲ್ ಆಫ್ ದಿಸ್ ಕಲ್ಯಾಣ ಕರ್ನಾಟಕ ಏರಿಯಾ ಅದು ಇನ್ಕ್ರೀಸ್ಡ್. ಬೀದರ್ has increased by 3%, Gulbarga increased by 3.5%, Raichur increased by almost 5%. So all these areas have increased. So there is a better. ಲೋಕಸಭೆ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಸಾಗರ್ ಖಂಡ್ರೆ ಅವರ ತಾಯಿ ಡಾಕ್ಟರ್ ಗೀತಾ ಈಶ್ವರ್ ಖಂಡ್ರೆ ಬುಧವಾರ ಪಟ್ಟಣದಲ್ಲಿ ಬಿರುಸಿನ ಪ್ರಚಾರ ನಡೆಸಿದರು. ಪಟ್ಟಣದ ಶಿಕ್ಷಕರ ಕಾಲೋನಿ, ರಾಗಗಲ್ಲಿ, ಶೆಟ್ಕರ್ ಗಲ್ಲಿ, ಖೋಬಾ ಗಲ್ಲಿ, ಸಂತೋಷ್ ಕಾಲೋನಿ, ಅಂಬಿಕಾ ಕಾಲೋನಿ, ಗೌಂಡಿ ಗಲ್ಲಿ ಸೇರಿದಂತೆ ಎಲ್ಲ ವಾರ್ಡ್ಗಳಲ್ಲಿ ಪಾದಯಾತ್ರೆ ಮೂಲಕ ಭರ್ಜರಿ ಪ್ರಚಾರ ನಡೆಸಿದರು. ಬಳಿಕ ಮಾತನಾಡಿ ಅವರು, ಶತಾಯುಷಿ ಭೀಮಣ್ಣ ಖಂಡ್ರೆ ಅವರು ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ್ದಾರೆ. ಅವರ ಕಾಲಾವಧಿಯಲ್ಲಿ ಜಿಲ್ಲೆಯಲ್ಲಿ ಅನೇಕ ಜನಪರ ಕೆಲಸ ಮಾಡಿದ್ದಾರೆ. ಈಶ್ವರ್ ಖಂಡ್ರೆ ಅವರು ಜಿಲ್ಲೆಯಲ್ಲಿ ಹಲವಾರು ವರ್ಷಗಳಿಂದ ರಾಜಕಾರಣದಲ್ಲಿದ್ದಾರೆ. ಸಾಗರ್ ಖಂಡ್ರೆ ಪ್ರಥಮ ಬಾರಿಗೆ ಲೋಕಸಭೆ ಚುನಾವಣೆಗೆ ಸ್ಪರ್ಧಿಸಿದ್ದಾರೆ. ಈ ಜಿಲ್ಲೆಯ ಅಭಿವೃದ್ಧಿಗೆ ಅವರಲ್ಲಿ ಹಲವಾರು ಯೋಜನೆಗಳಿವೆ. 5 ವರ್ಷಗಳ ಅವಧಿಗೆ ಅವರನ್ನು ಆರಿಸಿ ಜನರ ಸೇವೆ ಅವಕಾಶ ಮಾಡಿಕೊಡಬೇಕು. ಒಂದು ಅವಕಾಶ ಮಾಡಿಕೊಡಿ ಎಂದು ಮತದಾರರಲ್ಲಿ ಮನವಿ ಮಾಡಿದರು. ಚುನಾವಣೆ ಪ್ರಚಾರ ತಮಗೆ ಹೊಸತೇನಲ್ಲ. ಈಶ್ವರ್ ಖಂಡ್ರೆ ಅವರು ರಾಜ್ಯ ಸರ್ಕಾರದ 100 ಕೋಟಿ ರೂಪಾಯಿ ಜಿಲ್ಲೆಗೆ ಅಭಿವೃದ್ಧಿಗೆ ಅನುದಾನ ತಂದಿದ್ದಾರೆ. ರಾಜ್ಯ ಕಾಂಗ್ರೆಸ್ ಸರ್ಕಾರ ನೀಡಿರುವ ಪಂಚ ಗ್ಯಾರಂಟಿ ಯೋಜನೆಗಳು ಈಡೇರಿಸುತ್ತಿದೆ ಎಂದರು. ಕಾಂಗ್ರೆಸ್ ಮುಖಂಡ ಡಾಕ್ಟರ್ ಭೀಮಸೇನ್ ರಾವ್ ಶಿಂದೆ ಮಾತನಾಡಿ, ಕೇಂದ್ರದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಜನರ ಜೀವನ ಸುಗಮಗೊಳಿಸಲು ಪಂಚ ಯೋಜನೆಯ ಕಾಂಗ್ರೆಸ್ ಗ್ಯಾರಂಟಿಗಳು ಜಾರಿಯಾಗಲಿವೆ. ಯುವ ನ್ಯಾಯ, ಮಹಿಳಾ ನ್ಯಾಯ, ರೈತ ನ್ಯಾಯ, ಶ್ರಮಿಕ ನ್ಯಾಯ ಹಾಗೂ ಪಾಲುದಾರಿಕೆ ನ್ಯಾಯ ಎಂಬ 25 ಗ್ಯಾರಂಟಿಗಳ ಭರವಸೆಯನ್ನು ಕಾಂಗ್ರೆಸ್ ಪಕ್ಷ ನೀಡಿದೆ. ಇವು ಪ್ರತಿ ಬೂತ್ ಮಟ್ಟದಲ್ಲಿಯೂ ಕಾರ್ಯಕರ್ತರು ಮತದಾರರಿಗೆ ತಿಳಿಸಬೇಕು ಎಂದರು. ಪ್ರಮುಖರಾದ ರಾಜ್ಕುಮಾರ್ ಹಲ್ಬರ್ಗೆ, ರತ್ನ ಪಾಟೀಲ್, ವಿಜಯಲಕ್ಷ್ಮಿ ಗುದ್ಗೆ, ಲಕ್ಷ್ಮೀ ಮಜ್ಜಿಗೆ, ಶೋಭಾ ಭೂಮೆ, ಆರ್ಯ ಭೂಮೆ, ಸಂತೋಷಿ ಮರ್ಕಟ್ಟಿ, ಶಿವರಾಜ್ ದೇಶ್ಮುಖ್, ರಾಮಣ್ಣ ವಡಿಯರ್, ಚನ್ನಪ್ಪ ಉಪ್ಪೆ, ಸುನಿಲ್ ಕುಮಾರ್ ದೇಶ್ಮುಖ್, ಶರಣಪ್ಪ ಪಾಟೀಲ್, ಅನಿಲ್ ನಿರ್ಮಾಳೆ, ಡಾಕ್ಟರ್ ಫಯಾಜ್ ಅಲಿ, ಮಹೇಶ್ ಫುಲಾರಿ, ದತ್ತಾತ್ರೇಯ ಬಾಪುರೆ, ಶಿವ್ ಕಾಂಬ್ಳೆ ಸೇರಿದಂತೆ ಅನೇಕರು ಇದ್ದರು. ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ ಸುದೇಶ್. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.